ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ನೀವು? ಮಡ್ ರೋಡ್ ಇದು 33 ಅಡಿ ನಕಾಶೆ ರೋಡ್ ಇದು. ಅದು 10 ಅಡಿ ನಕಾಶೆ ರೋಡ್ ಅದು. ನಿಮಗೆ ಇದು ರೋಡು ಮತ್ತು ಅದು ವೆಸ್ಟ್ಗೂ ರೋಡು, ಸೌತ್ಗೂ ರೋಡು, ಈಸ್ಟ್ಗೂ ರೋಡು. ಇದು 32 ಗುಂಟೆ ಜಾಗ ಇದೆಯಲ್ಲ, ಈ ಜಾಗಕ್ಕೆ 3 ಕಡೆ ರೋಡ್ ಬರುತ್ತೆ. ಇದು ಪ್ಲೈನ್ ಲ್ಯಾಂಡ್ ಇದು. ನೋಡಿ, ನಿಮ್ಮ ಟಾರ್ ರೋಡು ಇಲ್ಲಿಂದ 100 ಅಡಿ ಆಗುತ್ತೆ. ಆ ಬೈಕ್ ನಿಂತಿದೆಯಲ್ಲ, ಅದೇ ಟಾರ್ ರೋಡು. ಯಾರು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಬೇಕು ಅನ್ನೋರಿಗೆ, ತೋಟ ಮಾಡ್ಕೊಬೇಕು ಅನ್ನೋರಿಗೆ ಈ ಜಾಗ ಒಂದು ತುಂಬ ಚೆನ್ನಾಗಿದೆ. ಈ ಜಾಗಕ್ಕೆ 32 ಗುಂಟೆಗೆ ಒಂದು 2-3 ಗುಂಟೆ ಖರಾಬ್ ಬರುತ್ತೆ ಆ ಕಡೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ನನಗೆ ಕಾಲ್ ಮಾಡಿ. ವೀಡಿಯೋದಲ್ಲಿ ನಂಬರ್ ಇರುತ್ತೆ ನಂದು, ಕಾಲ್ ಮಾಡಿ. ಈ ಜಾಗ ಬಂದು ಮದ್ದೂರಿಗೆ ಬರೀ 5 ಕಿಲೋಮೀಟ್ರು. ಅಡಿಗಾಸಿಂದ ನಿಮಗೆ 3-4 ಕಿಲೋಮೀಟ್ರ್ ಅಥವಾ 3 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಈಸ್ಟ್ ಫೇಸಿಂಗೂ ಬರುತ್ತೆ, ಸೌತ್ಗೂ ಬರುತ್ತೆ, ವೆಸ್ಟ್ಗೂ ರೋಡ್ ಬರುತ್ತೆ. ಆಮೇಲೆ ನಿಮಗೆಲ್ಲ ಈ ಕರೆಂಟೆಲ್ಲ ಇಲ್ಲಿರೋದ್ರಿಂದ ಮನೆ ಕಟ್ಕೊಂಡು ವಾಸ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೇಫ್ಟಿ ಪರ್ಪಸ್ ಬಂದು ಏನೂ ತೊಂದರೆ ಇಲ್ಲ. ನೋಡಿ, ನಿಮ್ಗೆ ಅಲ್ಲೂ ಒಂದು ಮನೆ ಇದೆ, ಅಲ್ಲೂ ಒಂದು ಮನೆ ಕಟ್ಕೊಂಡಿದ್ದಾರೆ. ಮತ್ತು ಊರು ಬಂದು ಇಲ್ಲೇ ಪಕ್ಕದಲ್ಲೇ ನಿಮ್ಗೊಂದು 200 ಅಡಿ 300 ಅಡಿ ಅಷ್ಟೇ ಊರು. ನೋಡಿ, ಅಲ್ಲೂ ಒಂದು ಮನೆ ಕಟ್ಕೊಂಡಿದ್ದಾರೆ. ಸೇಫ್ಟಿಗಂತೂ ಏನೂ ತೊಂದರೆ ಇಲ್ಲ. ಅಕ್ಕಪಕ್ಕ ಎಲ್ಲ ತೋಟ ಇರೋದ್ರಿಂದ ನೀವು ಕೂಡ ತೋಟ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮತ್ತು ಮಣ್ಣು ಬಂದು ರೆಡ್ ಸಾಯಿಲ್ ಇದು, ತುಂಬ ಚೆನ್ನಾಗಿದೆ ಸಾಯಿಲ್ ಇದು. ನೋಡಿ, ಟಾರ್ ರೋಡ್, ಅದೇ ಟಾರ್ ರೋಡು. ನೋಡಿ, ಆ ಜಾಗಕ್ಕೆ ಅದು ಹೆಂಗೆ ಕನೆಕ್ಟ್ ಆಗುತ್ತೆ ಇದು. ನೋಡಿ, ನೋಡಿ, ಊರು ಪಕ್ಕದಲ್ಲೇ ಐತೆ. ನೋಡಿ, ಇದೇ ಟಾರ್ ರೋಡು. ನೋಡಿ, ಇದೇ ಊರು, ಇಲ್ಲೆಲ್ಲ ಊರೇ ಇದು. ನೋಡಿ, ಈ ಟಾರ್ ರೋಡ್ಗೆ ಸಂಬಂಧಪಟ್ಟಂಗೆ ನಿಂತಿರೋವಂಥ ಜಾಗನೇ ಅದು. ಇಲ್ಲಿಂದ 100 ಅಡಿ ಅಷ್ಟೇ ಆ ಜಾಗಕ್ಕೆ ಊರು. ನೋಡಿ, ಊರು ಪಕ್ಕದಲ್ಲೇ ಇದೆ. ನೋಡಿ, ಇವೆಲ್ಲ ಊರಿದು. ನೋಡಿ, ಲೈಟ್ ಉರಿತದ್ದು ಬರ್ತಾ ಇದೆಯಲ್ಲ ಗಾಡಿ, ಅದೇ ಊರದು. ನಿಮ್ಗೆ ಜಾಗ ಮಾಸ್ಟರ್ ನಿಂತಿದ್ದಾರಲ್ಲ, ಅದೇ ಜಾಗ.